ಬೆಂಗಳೂರಿನಲ್ಲೂ ಕೂಡ ನಡೆಯಲಿದೆ ಮಾಕ್ ಡ್ರಿಲ್. ಕೆಲವೇ ಕ್ಷಣಗಳಲ್ಲಿ ಡಿಫೆನ್ಸ್ ಕಚೇರಿಯಲ್ಲಿ ಮೀಟಿಂಗ್ ಕೂಡ ನಡೆಯುತ್ತೆ. ಹಲಸೂರಿನಲ್ಲಿ ಇರುವಂತಹ ರಾಜ್ಯ ಡಿಫೆನ್ಸ್ ಕಚೇರಿಯಲ್ಲಿ ಸಭೆಯನ್ನ ಕೂಡ ಕರೆಯಲಾಗಿದೆ. ಸಭೆಯಲ್ಲಿ ಬೆಂಗಳೂರು ನಗರ ಗ್ರಾಮಾಂತರ ಡಿಸಿ ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಮಾಕ್ ಡ್ರಿಲ್ ಮಾಡಬೇಕು ಅಂತ ಚರ್ಚೆಗಳು ಕೂಡ ಆಗತ್ತೆ. ಈ ಒಂದು ಸಭೆಯಲ್ಲಿ ಸೈರನ್ ಆನ್ ಮಾಡಿ ಪರಿಶೀಲನೆಯನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಮಾಕ್ ಡ್ರಿಲ್ ಮಾಡೋದಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇರುವಂತದ್ದು. ಮಾಕ್ ಡ್ರಿಲ್ ಯಾವ ರೀತಿಯಾಗಿ ಆಗತ್ತೆ, ಹೇಗಿರತ್ತೆ ಅನ್ನೋದು ಕುತೂಹಲ ಕೂಡ ಇರುವಂತದ್ದು. ನಾಳೆ ಬೆಂಗಳೂರಿನಲ್ಲೂ ಕೂಡ ಮಾಕ್ ಡ್ರಿಲ್ ಆಗತ್ತೆ. ಕೆಲವೇ ಕ್ಷಣಗಳಲ್ಲಿ ಡಿಫೆನ್ಸ್ ಕಚೇರಿಯಲ್ಲಿ ಮೀಟಿಂಗ್ ಕೂಡ ನಡೆಯುತ್ತೆ. ಈ ಒಂದು ಮೀಟಿಂಗ್ ಹಲಸೂರಿನಲ್ಲಿ ಇರುವಂತಹ ರಾಜ್ಯ ಡಿಫೆನ್ಸ್ ಕಚೇರಿಯಲ್ಲಿ ನಡೆಯುತ್ತೆ. ಸಭೆಯಲ್ಲಿ ಬೆಂಗಳೂರು ನಗರ ಅದೇ ರೀತಿಯಾಗಿ ಗ್ರಾಮಾಂತರ ಡಿಸಿ ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಮಾಕ್ ಡ್ರಿಲ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಚರ್ಚೆಗಳನ್ನ ಕೂಡ ಮಾಡಲಾಗುತ್ತೆ. ಸೈರನ್ ಆನ್ ಮಾಡಿ ಪರಿಶೀಲನೆಯನ್ನ ಈಗಾಗಲೇ ಅಧಿಕಾರಿಗಳು ಕೂಡ ನಡೆಸಿರುವಂತದ್ದು. ಇಲ್ಲಿ ಯಾಕೆ ಮಾಕ್ ಡ್ರಿಲ್ ಮಾಡಬೇಕು ಅನ್ನೋದು ಪ್ರಶ್ನೆಗಳು ಕೂಡ ಕಾಡ್ತಾ ಇರಬಹುದು. ಬಟ್ ಆದ್ರೆ ಈಗಾಗಲೇ 3 ಜಾಗಗಳನ್ನ ಗುರುತಿಸಲಾಗಿರುವಂತದ್ದು. ಬೆಂಗಳೂರಲ್ಲೂ ಕೂಡ ಯುದ್ಧದ ಸೈರನ್ ಮೊಳಗುತ್ತೆ. ಮಾಕ್ ಡ್ರಿಲ್ ವೇಳೆ ಜನರು ಏನ್ ಮಾಡಬೇಕು ಅನ್ನೋದು ಪ್ರಶ್ನೆ ಆಗಿರುವಂತದ್ದು. ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿರುವ ಹೊತ್ತಿನಲ್ಲಿ ದೇಶಾದ್ಯಂತ ಮಾಕ್ ಡ್ರಿಲ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಡೆಲ್ಲಿಯಿಂದ ಹಳ್ಳಿಯವರೆಗೂ ಕೂಡ ಈ ಕವಾಯತನ್ನ ನಡೆಸೋದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿರುವಂಥದ್ದು. ಅದರಲ್ಲೂ ಬಹಳ ಇಂಪಾರ್ಟೆಂಟ್ ಆಗಿ ಕರ್ನಾಟಕದ 3 ಜಿಲ್ಲೆಗಳಲ್ಲೂ ಕೂಡ ಈ ಬಾರಿ ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಈಗ ಸಭೆಯನ್ನ ಕೂಡ ಕರೆಯಲಾಗಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಡಿಫೆನ್ಸ್ ಕಚೇರಿಯಲ್ಲಿ ಮೀಟಿಂಗ್ ಕೂಡ ಆರಂಭ ಆಗುತ್ತೆ. ಬೆಂಗಳೂರು, ರಾಯಚೂರು ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಮಾಡೋದಕ್ಕೆ ನಿರ್ಧಾರ ಕೂಡ ಮಾಡಲಾಗಿದೆ. ಅಗ್ನಿಶಾಮಕ ದಳ ಡಿಜಿಪಿ ಪ್ರಶಾಂತ್ ಕುಮಾರ್ ಠಾಕೂರ್ ಈಗಾಗಲೇ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಕರ್ನಾಟಕದ 3 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ರಾಜ್ಯದ 3 ಜಿಲ್ಲೆಗಳಲ್ಲಿ ಯುದ್ಧದ ಅಣುಕು ಪ್ರದರ್ಶನ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅಂತ ಹೇಳಿ ಡಿಜಿಪಿ ಪ್ರಶಾಂತ್ ಕುಮಾರ್ ಠಾಕೂರ್ ತಿಳಿಸಿದ್ದಾರೆ. ಬೆಂಗಳೂರು ಮತ್ತೆ ಬೆಂಗಳೂರು ಗ್ರಾಮಾಂತರ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ. ಈ ಬಗ್ಗೆ ಈಗ ಕೇಂದ್ರ ಅಗ್ನಿಶಾಮಕ ದಳ, ಸಿವಿಲ್ ಡಿಫೆನ್ಸ್ ಅಧಿಕಾರಿಗಳ ಜೊತೆ ಕೂಡ ಸಭೆಯನ್ನ ಕೂಡ ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿರುವಂತದ್ದು. ಯಾಕೆ ಮಾಕ್ ಡ್ರಿಲ್ ಅನ್ನ ಮಾಡಬೇಕು? ಬೆಂಗಳೂರು ದೊಡ್ಡ ಮೆಟ್ರೋಪಾಲಿಟನ್ ಸಿಟಿ ಆಗಿದೆ. ಸೊ ಹಾಗಾಗಿ ಬೆಂಗಳೂರಿನಲ್ಲಿ DRDO ಮತ್ತು ಇಸ್ರೋ ಕಚೇರಿಗಳು ಕೂಡ ಇದೆ. ಈ ಒಂದು ಕಚೇರಿಗಳು ಇರೋದ್ರಿಂದ ಬೆಂಗಳೂರಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡಲಾಗುತ್ತೆ. ಇನ್ನು ಕಾರವಾರದಲ್ಲಿ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಕೂಡ ಇದೆ. ರಾಯಚೂರಿನಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ಇದೆ. ಸೊ ಹಾಗಾಗಿ ಈ ಒಂದು 3 ಪ್ಲೇಸ್ಗಳನ್ನ ಗುರುತಿಸಲಾಗಿರುವಂಥದ್ದು. ಕಾರವಾರ ನೌಕಾನೆಲೆ ರಕ್ಷಣೆ ಬಹಳ ಪ್ರಾಮುಖ್ಯತೆಯನ್ನ ಕೂಡ ಪಡೆದುಕೊಳ್ಳುತ್ತೆ. ಒಂದು ವೇಳೆ RTPS ಮೇಲೆ ದಾಳಿ ನಡೆದ್ರೆ ಇಡೀ ರಾಜ್ಯ ಕತ್ತಲಲ್ಲಿ ಮುಳುಗಬೇಕಾಗತ್ತೆ. ದಾಳಿ ನಡೆದಾಗ ಯಾವ ರೀತಿ ರಕ್ಷಿಸಿಕೊಳ್ಬೇಕು ನಮ್ಮನ್ನ ನಾವು ಅನ್ನೋದರ ಬಗ್ಗೆ ತಯಾರಿಗಳು ಕೂಡ ಆಗ್ಬೇಕಾಗುತ್ತೆ. ಪ್ರಮುಖ ಕಚೇರಿಗಳು ಇರೋದ್ರಿಂದ ಈ 3 ನಗರಗಳಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡೋದಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಒಂದು ವೇಳೆ ಈ ಪ್ರಮುಖ ಸ್ಥಳಗಳ ಮೇಲೆ ದಾಳಿ ನಡೆದ್ರೆ ನಾವು ಯಾವ ರೀತಿಯಾಗಿ ರಕ್ಷಣೆಯನ್ನ ಮಾಡ್ಕೊಳ್ಬೇಕು, ದಾಳಿಯಿಂದ ರಕ್ಷಿಸಿಕೊಳ್ಳೋದು ಹೇಗೆ ಅನ್ನೋದು ಮುಖ್ಯವಾಗಿರುವಂತದ್ದು. ಹೀಗಾಗಿ ರಾಜ್ಯದ ಈ 3 ಕಡೆ ಮಾಕ್ ಡ್ರಿಲ್ ನಡೆಯಲಿದೆ. ಮಾಕ್ ಡ್ರಿಲ್ಗೆ ಈ 3 ನಗರಗಳಲ್ಲಿ ಭರ್ಜರಿ ತಯಾರಿಗಳು ಕೂಡ ಆಗ್ತಾ ಇರುವಂತದ್ದು.
ಜನರನ್ನ ರಕ್ಷಿಸಿಕೊಳ್ಳೋದು ಹೇಗೆ ಅನ್ನೋದು ಪ್ರಶ್ನೆಗಳು ಕೂಡ ಇದೆ. ಈಗಾಗಲೇ ಡಿಫೆನ್ಸ್ ಕಚೇರಿ ಮೇಲೆ ಒಂದಷ್ಟು ಮೇಲ್ಗಳು ಕೂಡ ಬಂದಿರುವಂತದ್ದು. ಶತ್ರುಗಳ ದಾಳಿಯಿಂದ ಜನರನ್ನ ಹೇಗೆ ರಕ್ಷಿಸಿಕೊಳ್ಬೇಕು ಅನ್ನೋದರ ಬಗ್ಗೆ ಆಯಾ ರಾಜ್ಯಗಳ ಸಿವಿಲ್ ಡಿಫೆನ್ಸ್ ಮುಖ್ಯಸ್ಥರಿಗೆ ಮಾಹಿತಿಯನ್ನ, ಅದೇ ರೀತಿಯಾಗಿ ಸಲಹೆಗಳನ್ನ ಕೂಡ ಮೇಲಾಧಿಕಾರಿಗಳು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಜನರು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದು ಪ್ರಶ್ನೆ ಕೂಡ ಇದೆ. ಜನರು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಎಂಬುದರ ಬಗ್ಗೆ ಕೇಂದ್ರದಿಂದ ಈಗಾಗಲೇ ಸುತ್ತೋಲೆಯನ್ನ ಕೂಡ ಹೊರಡಿಸಲಾಗಿದೆ. 1 ವಾರದ ಕಾಲ ಅಣುಕು ಪ್ರದರ್ಶನ ನಡೆಯಲಿದೆ ಅಂತ ಹೇಳಿ ಅಗ್ನಿಶಾಮಕ ದಳ ಡಿಜಿಪಿ ಪ್ರಶಾಂತ್ ಕುಮಾರ್ ಠಾಕೂರ್ ತಿಳಿಸಿದ್ದಾರೆ. ಯುದ್ಧ ಸೈರನ್ ಹೊಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರಶ್ನೆಗಳು ಕೂಡ ಹುಟ್ಟು ಹಾಕತ್ತೆ. ಯುದ್ಧ ಸೈರನ್ ಅಂತಂದ್ರೆ ಏನು ಅಂತ ಹೇಳಿ. ಯುದ್ಧ ಸೈರನ್ ಒಂದು ದೊಡ್ಡ ಎಚ್ಚರಿಕೆ ವ್ಯವಸ್ಥೆಯಾಗಿದೆ. ಇದು ಯುದ್ಧ, ವಾಯುದಾಳಿ ಅಥವಾ ವಿಪತ್ತಿನಂತಹ ತುರ್ತು ಸಂದರ್ಭಗಳ ಬಗ್ಗೆ ಜನರಿಗೆ ಈ ಮಾಹಿತಿಯನ್ನ ಕೂಡ ನೀಡಲಾಗುತ್ತೆ. ಇದರ ಶಬ್ದವು ಸಾಮಾನ್ಯ ಹಾರ್ನ್, ಆಂಬ್ಯುಲೆನ್ಸ್ ಅಥವಾ ಅಗ್ನಿಶಾಮಕ ದಳದ ವಾಹನದ ಸೈರನ್ಗಿಂತ ಸಂಪೂರ್ಣವಾಗಿ ಭಿನ್ನವಾಗಿ ಇರುವಂತದ್ದು. ನೀವು ಕೂಡ ಈಗಷ್ಟೇ ಕೇಳಿಸ್ಕೊಂಡ್ರಿ ಯಾವ ರೀತಿಯಾಗಿ ಭಿನ್ನವಾಗಿ ಇತ್ತು ಅನ್ನೋದನ್ನ. ಇದು ನಿರಂತರವಾಗಿ ಏರಿತಗೊಳ್ಳುವ ಧ್ವನಿಯನ್ನ ಕೂಡ ಹೊಂದಿದ್ದು ಜನರ ಗಮನವನ್ನ ತಕ್ಷಣ ಕೂಡ ಸೆಳೆಯುವಂತೆ ಇರುತ್ತೆ. ಅಂದ್ರೆ ಹೆಚ್ಚು ಕಡಿಮೆ ಧ್ವನಿಯನ್ನ ಕೂಡ ಹೊಂದಿದೆ ಇದು. ಸೊ ಸೈರನ್ ಮೊಳಗಿದಾಗ ಜನರು ಏನ್ ಮಾಡ್ಬೇಕು ಅನ್ನೋದು ಪ್ರಶ್ನೆಯಾಗಿದೆ. ಅಣುಕು ಕವಾಯತಿನ ಸಂದರ್ಭದಲ್ಲಿ ಭಯ ಪಡಬಾರದು ನಾವು, ಯಾಕಂತಂದ್ರೆ ಇದು ಕೇವಲ ತರಬೇತಿ ವ್ಯಾಯಾಮವಾಗಿದೆ. ಈಗಾಗಲೇ ಒಂದಷ್ಟು ಜನ ಭಯಭೀತರಾಗಿದ್ದಾರೆ. ನನಗೂ ಕೂಡ ಒಂದಷ್ಟು ಜನ ಕಾಲ್ ಮಾಡಿದ್ರು, ಏನಿದು ಮಾಕ್ ಡ್ರಿಲ್ ಅಂತಿದ್ದಾರೆ, ಏನಾದರೂ ಆಗ್ಬಿಡುತ್ತಾ, ನಾವು ಹೆಂಗ್ ಬಚಾವ್ ಆಗೋದು, ನಾವು ಬದುಕಬೇಕಲ್ಲ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಚರಣ್ ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ಚರಣ್, ಯುದ್ಧದ ಸೈರನ್ ಮೊಳಗಿಸೋದಕ್ಕೆ ಅಂದ್ರೆ ಮಾಕ್ ಡ್ರಿಲ್ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳಾಗಿದೆ ಅಂತ ಹೇಳಿ ಈಗ ಸಭೆ ಕೂಡ ಕರೆದಿರುವಂತದ್ದು. ಸಭೆಯಲ್ಲಿ ಏನೆಲ್ಲ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ, ಡೀಟೇಲ್ಸ್ ಏನಿದೆ ನಿಮ್ಮ ಬಳಿ? ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಕರೆ ಕಟ್ಟಾಗಿರುವಂತದ್ದು. ಏನು ಕರ್ನಾಟಕದ 3 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಮಾಡೋದಕ್ಕೆ ಸಿದ್ಧತೆಗಳು ಕೂಡ ಆಗಿದೆ. 3 ಜಿಲ್ಲೆಗಳಲ್ಲಿ ಯುದ್ಧದ ಅಣುಕು ಪ್ರದರ್ಶನ ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿರುವಂಥದ್ದು. ಇನ್ನು ಭಯ ಪಡಬಾರದು ಯಾರು ಕೂಡ, ಸರ್ಕಾರದ ಸೂಚನೆಗಳನ್ನ ಗಮನಿಸಬೇಕಾಗಿದೆ. ಅಂದ್ರೆ ಒಂದಷ್ಟು ಮೆಸೇಜ್ಗಳು ಪಾಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಂದ್ರೆ ಫೇಕ್ ಮೆಸೇಜ್ಗಳು ಪಾಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಸಂದರ್ಭದಲ್ಲಿ ಮಾಕ್ ಡ್ರಿಲ್ ಆಗುವಂತಹ ಸಂದರ್ಭದಲ್ಲಿ ಫೇಕ್ ಮೆಸೇಜ್ಗಳು ಪಾಸ್ ಆಗ್ಬೋದು. ಆ ಸಂದರ್ಭದಲ್ಲಿ ಟಿವಿ, ರೇಡಿಯೋ ಅಥವಾ ಮೊಬೈಲ್ ಎಚ್ಚರಿಕೆಗಳ ಮೂಲಕ ಸಂದೇಶವನ್ನ ಕೂಡ ರವಾನೆ ಮಾಡಲಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಚರಣ್ ಫೋನು ಸಂಪರ್ಕದಲ್ಲಿದ್ದಾರೆ. ಚರಣ್, ಈಗಾಗಲೇ ಬೆಂಗಳೂರಿನಲ್ಲೂ ಕೂಡ ಸಿದ್ಧತೆಗಳು ಕೂಡ ಆಗಿರುವಂತದ್ದು ಮಾಕ್ ಡ್ರಿಲ್ ನಡೆಸೋದಕ್ಕೆ. ಯಾವ ರೀತಿಯಾದಂತಹ ಸಿದ್ಧತೆಗಳಾಗ್ತಾ ಇದೆ, ಇವಾಗ ಸಭೆಯನ್ನ ಕೂಡ ಕರೆಯಲಾಗಿರುವಂತದ್ದು. ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ, ಏನೆಲ್ಲ ತೀರ್ಮಾನ ಕೈಗೊಳ್ಳಬಹುದು ಈ ಸಂದರ್ಭದಲ್ಲಿ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ? ಎಸ್ ರಮ್ಯಾ, ಪ್ರಮುಖವಾಗಿ ಮಾಕ್ ಡ್ರಿಲ್ಗೆ ಎಲ್ಲ ಸಕಲ ಸಿದ್ಧತೆಯನ್ನ ನಡೆಸಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿನ 2 ಕಡೆಯಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿರುವಂತದ್ದು. ಒಂದು ಹಲಸೂರು ಲೆಕ್ ಬಳಿ ಇರುವಂತಹ ಸಿವಿಲ್ ಡಿಫೆನ್ಸ್ ಆವರಣದಲ್ಲಿ ಮಾಕ್ ಡ್ರಿಲ್ ಅನ್ನು ನಡೆಸಿದರೆ, ಮತ್ತೊಂದು ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಅಕಾಡೆಮಿ ಒಂದರಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿರುವಂತದ್ದು. ಸದ್ಯ ಈಗ 4 ಗಂಟೆಯ ಸುಮಾರಿಗೆ ಸಭೆಯನ್ನ ಕೂಡ ಕರೆಯಲಾಗಿದೆ. ಇನ್ನು ಸಿವಿಲ್ ಡಿಫೆನ್ಸ್ ಅಧಿಕಾರಿಗಳು, ಅದರ ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮತ್ತೆ ಪೊಲೀಸ್ ಅಧಿಕಾರಿಗಳನ್ನ ಸೇರಿಕೊಳ್ಳಗೊಂಡಂತೆ ಈ ಒಂದು ಸಭೆ ನಡೀಲಿಕ್ಕಿರುವಂತದ್ದು. ಅದರ ಜೊತೆಗೆ ಬೆಂಗಳೂರು ನಗರ ಹಾಗೆ ಬೆಂಗಳೂರು ಗ್ರಾಮಾಂತರದ ಜಿಲ್ಲಾಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗುವಂತದ್ದು. ಸದ್ಯ ಈಗ ಇದಕ್ಕೆ ಮಾಕ್ ಡ್ರಿಲ್ಗೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿರುವಂತಹ 35 ಸೈರನ್ಗಳಿಂದ ಅದನ್ನ ಕೂಡ ಪರಿಶೀಲನೆ ನಡೆಸಲಾಗ್ತಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.